ಮನುಷ್ಯನಿಗೆ ನೆಮ್ಮದಿ, ಆರೋಗ್ಯ, ಆರೋಗ್ಯ ಸಹಿತವಾದ ಆಯುಷ್ಯ ಇದು ಈಗಿನ ಪ್ರಸಕ್ತ ಸಮಯದ ಅವಶ್ಯಕತೆ. ಇದನ್ನು ತುಂಬಿಸುವಂತಹ ಕಾರ್ಯ ಯೋಗದಿಂದಲೇ ಸಾಧ್ಯ. ವಿಶ್ವದಾದ್ಯಂತ ಇದು ಈಗ ಜಾಗೃತಿಗೆ ಬಹಳ ಅವಶ್ಯಕತೆ ಇರುವಂತಹ ವಿಷಯವಾಗಿದೆ. ಇದು ಋಷಿಮುನಿಗಳ ಕಾಲದಿಂದಲೇ, ವೇದ ಕಾಲದಿಂದಲೇ, ಬಹಳ ಹಿಂದಿನಿಂದಲೇ ಬಂದಂತಹ ಒಂದು ಶಾಸ್ತ್ರ. ನಿತ್ಯ ಯೋಗ ಮಾಡುವಂತಹ ಪರಿಪಾಠ ಜನರಲ್ಲಿ ಮೂಡಿ ಬಂದು ಯೋಗ ಎಂಬುದು ಒಂದು ಜೀವನ ಕಲೆ, ಜೀವನ ಕ್ರಮ ಆಗಬೇಕು. ಲೋಕಕ್ಕೆ ಶಾಂತಿ, ಮನುಷ್ಯನಿಗೆ ನೆಮ್ಮದಿ, ಆರೋಗ್ಯ, ಆರೋಗ್ಯ ಸಹಿತವಾದ ಆಯುಷ್ಯ ಇದು ಈಗಿನ ಪ್ರಸಕ್ತ ಸಮಯದ ಅವಶ್ಯಕತೆ. ಇದನ್ನು ತುಂಬಿಸುವಂತಹ ಕಾರ್ಯ ಯೋಗದಿಂದಲೇ ಸಾಧ್ಯ. ಯೋಗ ಆರೋಗ್ಯಕ್ಕೆ ಕಾರಣ, ಭೋಗ ರೋಗಕ್ಕೆ ಕಾರಣ. ಏಕಾಗ್ರತೆ ಹೆಚ್ಚಾಗಬೇಕು, ಮನಃಶಾಂತಿ ಹೆಚ್ಚಾಗಬೇಕು, ರೋಗಗಳು ನಿರ್ಮೂಲನೆ ಆಗಬೇಕು, ಶಾಂತಿ ಸಾಮರಸ್ಯ ನೆಲೆಗೊಳ್ಳಬೇಕು. ವಿಶ್ವದಾದ್ಯಂತ ಇದು ಈಗ ಜಾಗೃತಿಗೆ ಬಹಳ ಅವಶ್ಯಕತೆ ಇರುವಂತಹ ವಿಷಯವಾಗಿದೆ. ಇದು ಯೋಗದಿಂದ ಸಾಧ್ಯ. ಒಂದು ಭೂಮಿ, ಒಂದು ಆರೋಗ್ಯ. ಅಂದರೆ ಭೂಮಿ ಒಂದೇ ಇರುತ್ತದೆ, ಆರೋಗ್ಯ ಎಲ್ಲರಿಗೂ ಸಿಗಬೇಕು. ಇದು ಸುಲಭವಾಗಿ ಸಿಗಬೇಕು, ಕಷ್ಟ ಸಾಧ್ಯವಾಗಬಾರದು. ದಿನೇ ದಿನೇ ನಾವು ನೋಡ್ತಾ ಇದ್ದೇವೆ, ಮಠ ಮಂದಿರಗಳಲ್ಲಿ, ಆಸ್ಪತ್ರೆಗಳಲ್ಲಿ, ವಿಹಾರಧಾಮಗಳಲ್ಲಿ ಜನಜಂಗುಳಿ ಜಾಸ್ತಿ ಆಗುತ್ತಾ ಇದೆ. ಅಂದರೆ ಮನುಷ್ಯನಿಗೆ ಮನಃಶಾಂತಿ ಸಿಗುತ್ತಾ ಇಲ್ಲ. ಮನಃಶಾಂತಿಗೆ ಬೇಕಾಗಿ ಅಲ್ಲಿ ಇಲ್ಲಿ ಹುಡುಕಾಡುತ್ತಾ ಇದ್ದಾನೆ ಎಂದು ಇದರ ಅರ್ಥ. ಹಾಗೆ ಆಸ್ಪತ್ರೆಗಳು, ವೈದ್ಯರು, ಔಷಧಿಗಳು, ಇಷ್ಟೆಲ್ಲ ರಿಸರ್ಚ್ಗಳಾದರೂ ಕೂಡ ಮತ್ತು ಜನರು ಔಷಧಿಗಾಗಿ, ರೋಗದ ಚಿಕಿತ್ಸೆಗಾಗಿ ಜಾಸ್ತಿಯೇ ಅವಲಂಬಿಸುವಂತಹ ಸಂದರ್ಭ, ಪರಿಸ್ಥಿತಿ ಬರುತ್ತದೆ. ಅಂದರೆ ನಾವು ಏನೋ ತಪ್ಪು ದಾರಿಯಲ್ಲಿ ಹೋಗುತ್ತಾ ಇದ್ದೇವೆ ಅಂತಲೇ ಅರ್ಥ. ಅಂದರೆ ನಾವು ಶಾಂತಿಯತ್ತ ಹೋಗ್ತಾ ಇಲ್ಲ, ವಿನಾಶದತ್ತ ಹೋಗುತ್ತಾ ಇದ್ದೇವೆ ಅಂತ ಅರ್ಥ. ಈ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಇದ್ರೆ ಯೋಗದ ಮೂಲ ಉದ್ದೇಶವಾದಂತಹ ಸಹಬಾಳ್ವೆ, ಸಮಾನತೆ, ಏಕಬಾಳ್ವೆ, ಏಕಭೂಮಿ, ಏಕ ಆರೋಗ್ಯ ಇದು ನಮ್ಮದಾಗಬೇಕು. ಇದು ಈ ವರ್ಷದ ವಿಶ್ವ ಯೋಗ ದಿನಾಚರಣೆಯ ಥೀಮ್ ಕೂಡ ಇದೇ ಆಗಿದೆ. ಇದಕ್ಕಾಗಿ ಯೋಗದಲ್ಲಿ ಹೇಳಿದಂತಹ ಕೆಲವೆಲ್ಲ ವಿಧಿವಿಧಾನಗಳಾದಂತಹ ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಯೋಗ ಕ್ರಿಯಾದಿಗಳಿರ್ಬೋದು, ಇದನ್ನು ನಿತ್ಯವೂ ಕೂಡ ಸರಿಯಾದ ಯೋಗದ ಗುರುವಿನ ಮುಖೇನವಾಗಿ ಕಲಿತು ನಿತ್ಯ ಅಭ್ಯಾಸ ಮಾಡಿತ್ತು ಅಂತ ಇದ್ರೆ ಸ್ವಭಾವತಃ ಪ್ರತಿಯೊಬ್ಬರು ಕೂಡ ವ್ಯಕ್ತಿಗಳು ಉನ್ನತಿಗೆ ಏರುತ್ತಾ ಒಳ್ಳೆದಾಗುತ್ತಾ ಹೋಗುತ್ತದೆ. ಇದು ಋಷಿಮುನಿಗಳ ಕಾಲದಿಂದಲೇ, ವೇದ ಕಾಲದಿಂದಲೇ, ಬಹಳ ಹಿಂದಿನಿಂದಲೇ ಬಂದಂತಹ ಒಂದು ಶಾಸ್ತ್ರ. ಅದನ್ನು ನಾವು ಇನ್ನೂ ಕೂಡ ಪ್ರಚುರಪಡಿಸಬೇಕು. ವಿಶ್ವ ಯೋಗ ದಿನಾಚರಣೆ ಎಂಬುದು ಒಂದು ದಿನಕ್ಕೆ ಸೀಮಿತವಾಗಿರದೆ ನಿತ್ಯ ಯೋಗ ಮಾಡುವಂತಹ ಪರಿಪಾಠ ಜನರಲ್ಲಿ ಮೂಡಿ ಬಂದು ಯೋಗ ಎಂಬುದು ಒಂದು ಜೀವನ ಕಲೆ, ಜೀವನ ಕ್ರಮ ಆಗಬೇಕು. ಈ ಯೋಗದಿಂದಾಗಿ ಎಷ್ಟೋ ವಿಧದ ರೋಗಗಳನ್ನು ಕೂಡ ಗುಣಪಡಿಸಲಾಗುತ್ತದೆ. ನಾನೊಬ್ಬ ಯೋಗ ಚಿಕಿತ್ಸಕನಾಗಿ ಈ ಮಾತನ್ನು ಪುನಃ ಹೇಳುತ್ತೇನೆ. ನಾವಿಲ್ಲಿ ಚಿಕಿತ್ಸಾ ಕೇಂದ್ರದಲ್ಲಿ ವಿಧವಾದಂತಹ ರೋಗಗಳನ್ನು ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಅದು ಒಬ್ಯಾಸಿಟಿ ಇರ್ಬೋದು, ಅಂದರೆ ಖಿನ್ನತೆ ಇರ್ಬೋದು, ಮನೋದೈಹಿಕವಾದ ತೊಂದರೆ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಡಿಸ್ಕ್ ತೊಂದರೆಗಳು ಇರ್ಬೋದು, ಥೈರಾಯ್ಡ್ನ ತೊಂದರೆ ಇರ್ಬೋದು, ಆಸಿಡಿಟಿ ಇರ್ಬೋದು, ಸಿಂಪಲ್ ಆಗಿ ಹೇಳುವಂತಹ ಬೊಜ್ಜು ಇರ್ಬೋದು, ಸಂಧಿವಾತ ಇರ್ಬೋದು, ಹೀಗೆ ಹಲವು ರೋಗಗಳಿಗೆ ಬಹಳ ಉತ್ತಮ ರೀತಿಯಲ್ಲಿ ಈ ರೋಗಗಳು ಬಂದ ಮೇಲೆ ಕೂಡ ಚಿಕಿತ್ಸಿಸುವಂತಹ ಸಾಧ್ಯ ಇರುವಂತಹ ಯೋಗಶಾಸ್ತ್ರ ಇನ್ನೂ ಕೂಡ ಬೆಳೆಯಬೇಕು. ಜನರಲ್ಲಿ ಇದರ ಬಗ್ಗೆ ಒಲವು, ಜಾಗೃತಿ ಹೆಚ್ಚಾಗಬೇಕು. ಹಾಗೆ ಬರದಂತೆ ಮಾಡಲು ಕೂಡ ಯೋಗದಲ್ಲಿ ಬಹಳ ಒಳ್ಳೆಯ ರೀತಿಯ ವಿಧಿವಿಧಾನಗಳಿದೆ. ಯೋಗದಲ್ಲಿ ಹೇಳಿದಂತಹ ಆಹಾರ ಕ್ರಮವಾಗಲಿ, ವಿಹಾರ ಕ್ರಮವಾಗಲಿ, ಅಂದರೆ ಯೋಗದಲ್ಲಿ ವಿವರಿಸಿದ ಯಮ ನಿಯಮಾದಿಗಳನ್ನು ಸ್ವಾಸ್ಥ್ಯಕ್ಕಾಗಿ ಅಳವಡಿಸಿಕೊಂಡು ಯೋಗದ ಅಭ್ಯಾಸಗಳನ್ನು ನಿತ್ಯ, ಹೆಚ್ಚೇನು ಬೇಡ, ಸುಮಾರು ದಿನಕ್ಕೆ 1 ಗಂಟೆಯ ಕಾಲ ನಿತ್ಯವೂ ಪ್ರತಿಯೊಬ್ಬರು ಅಭ್ಯಾಸ ಮಾಡಿತ್ತು ಅಂತ ಇದ್ದರೆ ಆ ವ್ಯಕ್ತಿ ಕೇವಲ
48 ದಿವಸದ ಒಳಗಾಗಿ ವ್ಯತ್ಯಾಸವನ್ನು ಪ್ರತಿಯೊಬ್ಬರು ಕೂಡ ಕಂಡೇ ಕಾಣುತ್ತಾರೆ. ಆದರೆ ನಾನು ಈಗಾಗಲೇ ಹೇಳಿದಾಗೆ ಯೋಗ್ಯ ಗುರುಮುಖಿಯನ್ನು ಕಲಿಬೇಕು. ಇದಕ್ಕಾಗಿ ಒಂದು 5 ಸೂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಪ್ರತಿಯೊಬ್ಬರು. ಸುಲಭವಾದಂಥ 5 ಸೂತ್ರಗಳು ಅಂದರೆ, ಒಂದು ಆಹಾರದ ಕ್ರಮ, ಒಂದು ವಿಹಾರದ ಕ್ರಮ, ಉತ್ತಮವಾದಂಥ ಆಹಾರ ಅಂದರೆ ಸಾತ್ವಿಕವಾದ ಆಹಾರ ಇರಬೇಕು, ಯೋಗ್ಯವಾದ ಕ್ರಮ ಚರ್ಯಗಳನ್ನು ಅಳವಡಿಸಿಕೊಳ್ಳಬೇಕು, ಸರಿಯಾದ ಸಮಯಕ್ಕೆ ನಿದ್ರೆಗೆ ಹೋಗಬೇಕು, ಬೆಳಗ್ಗೆ ಬೇಗನೆ ಏಳಬೇಕು, ಯೋಗ್ಯ ಗುರುಮುಖಿಯನ್ನು ಕಲಿಬೇಕು. ಹೀಗೆ ಇರುವಂತಹ ಈ 5 ಕ್ರಮಗಳನ್ನು ಅನುಸರಿಸಿ ಯೋಗದ ಅಭ್ಯಾಸ ಮಾಡಿದರೆ ಪ್ರತಿಯೊಬ್ಬ ವ್ಯಕ್ತಿಯು ಬಂಗಾರವಾಗಿ ಬಾಳುವುದರಲ್ಲಿ ಸಂಶಯ ಇಲ್ಲ. ಜಗತ್ತಿಗೆ ಯೋಗ ಕೊಟ್ಟದ್ದು ಭಾರತ, ಆದ್ರೆ ಈಗ ಯುವ ಪೀಳಿಗೆ ಯೋಗವನ್ನು ಮರೀತಾ ಇದೆ ಅಂತ ಏನಾದ್ರೂ ಅನ್ನಿಸ್ತಾ ಇದೆ? ಯೋಗವನ್ನು ಮರೀತಾ ಇಲ್ಲ, ಇನ್ನು ಹೆಚ್ಚು ಅದನ್ನು ಬೆಳೆಸಿಕೊಳ್ಳಬೇಕು ಅಂತೇಳಿ ಯುವ ಪೀಳಿಗೆಯಲ್ಲಿ ಕೇಳಿಕೊಳ್ಳುತ್ತೇನೆ. ಯಾಕೆಂದ್ರೆ ಯುವ ಪೀಳಿಗೆಯಲ್ಲಿ ಬಿಸಿ ರಕ್ತದ ಸಂದರ್ಭದಲ್ಲಿ ಯಾವುದು ಕೂಡ ತೋಚುವುದಿಲ್ಲ, ನನಗೆ ಹೀಗೆ ಆದೀತು ಎಂಬುದು ಕೂಡ ಅವರಿಗೆ ಆ ಭಾವನೆ ಬರುವುದಿಲ್ಲ. ಹಾಗಾಗಿ ಅವರು ಮರೀತಾರೋ ಅಂತ ಕಾಣುತ್ತದೆ, ಮರೆಯುವುದಿಲ್ಲ. ಅದನ್ನು ಅವರಿಗೆ ಜಾಗೃತಿಗೊಳಿಸಬೇಕು ಅಂತೇಳಿ ನಾನು ಹೇಳಿಕೊಳ್ಳುತ್ತೇನೆ ಅಷ್ಟೇ.